ಏನು ತಗೊಂಡಿರೋದ ಇಲ್ಲ ನಿಮ್ಮದೇ ಸ್ವಂತ ಅಣ್ಣ? ಸ್ವಂತ. ಎಷ್ಟು ಎಕರೆ ಮಾಡಿದಿರುವಲ್ಲ? ಮಾಡಿದ್ರು ಒಂದು 10 ಎಕರೆ. ಅರ್ಧ ಎಕರೆ ನಾವು ಅರ್ಧ ಎಕರೆಕ್ಕಿಂತ 10 ಎಕರೆ. 10 ಎಕರೆ. ಒಳ್ಳೆ ಶೆಬ್ಬೆ ಆಗದೆ ಅಣ್ಣ, ಶೆಬ್ಬೆ ಆಗದೆ, ಹುಲ್ಲು ಚೆನ್ನಾಗದೆ. ಯಾವೂರಣ್ಣ? ಹೊಸಕೋಟೆನಾ? ಯಾರ್ದು ಹೇಳಿ ಜಮೀನು? ಹೊಸಕೋಟೆಗೆ ಇದು ಯಾರ್ದಣ್ಣ ಜಮೀನ? ಇದು ಇವ್ರದ? ಹಾಂ, ಓ ಕುಟ್ಟಿ ರಗಣ್ಣವ್ರದ್ದು. ಓ ಸರಿ ಸರಿ. ಯಾರು ರಗಣ್ಣ ಮಗನಾತ್ನಾ? ಹಾಂ ಸರಿ ಸರಿ ಸರಿ. ಹಸುಗಳವೇಣ ನಿಮ್ಮವ? ಇದ್ರಕ್ಕ ಎಷ್ಟು ಸಿಕ್ತಾವ ಅಕ್ಲು ಬೆಳಗ್ಗೆಯಿಂದ? ಮೂಟಿಗ್ಲಾ? ಅಕ್ಲ ಅದೆಲ್ಲ ಮೂಟಿಗ್ಲ ಮಡಿದ್ರಿ ಮರ್ಯಾ? ಏನು ಮರ್ಯ ನಿನ್ನ ಹೆಸ್ರ? ಹಾಂ, ನಂದು ಐಡಿನಾ? ನನ್ನ NMR ನ್ಯೂಸ್ ಅಂತ ಒಂದು ಪೇಜ್ ಇದೆ ನೋಡಮ್ಮ ಫೇಸ್ಬುಕ್ಕಲ್ಲಿ. NMR ನ್ಯೂಸ್ ಅಂತ ಒಂದು ಪೇಜ್ ಇದೆ, ಅದು ಓಪನ್ ಮಾಡಿ ಸಿಗುತ್ತೆ. ಆಯಿತಾ? ಆಯ್ತಮ್ಮ. ರಗಣ ಎಷ್ಟು ಎಕರೆ ಮಾಡಿದ್ರಿ ಹೊಲ? 4 ಎಕರೆ. ಹಸುಗಳವಣ? ಹಸುಗಳು ಕುರಿಗಳು ಎಲ್ಲಿ ಟೌನಾಗ ಇಲ್ಲಲ್ಲ ನಿಮ್ದು? ಟೌನಾಗ ಕಟ್ಟಿದ್ರಾ? ನಾನು ನೋಡಿಲ್ಲಪ್ಪ. ಹೌದಾ, ಸರಿ ಅಣ್ಣ. ಹಿಂಗೆ ಕಟ್ಟುಗಳೆಲ್ಲ ಕಟ್ಟಿ ಎತ್ಕೊಂಡೋಗಿ ಒಳ್ಳೆ ಶೆಬ್ಬಿಸ್ಕದೆ ಬಿಡೋಣ ಒಟ್ನಾಗ. ಇವತ್ತಿನ ಈ ಪ್ರಸ್ತುತ ದಿನಮಾನಗಳ ವ್ಯವಸಾಯದ ಬದುಕು ಹೇಗಿದೆ? ಒಂದು 4 ಮಾತು ಹೇಳ್ರಣ್ಣ ರಘಣ್ಣವ್ರೆ. ವ್ಯವಸಾಯದ ಬದುಕು ಕಷ್ಟನೇ. ನಾವು ಲಾಭಕ್ಕಂದು ಮಾಡ್ದಲ್ಲ, ಮಾಡಬೇಕು, ಕಷ್ಟಪಡಬೇಕು, ಪಡ್ತಾ ಇದ್ದೀವಿ. ರೂಢಿ ಅವತ್ತಿನಿಂದ ಪಾರಂಪರಿಕವಾಗಿ ವ್ಯವಸಾಯ ಮಾಡ್ಕೊಂಡ್ ಬಂದಿದ್ದೀರಾ? ವ್ಯವಸಾಯ ಇನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ವಿಧಿ ಇಲ್ಲದ್ರೆ ವ್ಯವಸಾಯ ಮಾಡ್ತಾ ಇದ್ದೀರಾ? ಆ ಥರ. ಇದು ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀರಣ್ಣ? ಕುರಿ ಇದೆ, ಹಸು ಇದೆ. ಹಾಂ ಹಾಂ, ಕುರಿ ಹಸುಗಳಿದೆ. ಕುರಿ ಹಸುಗಳಿಗೆ ಮೇವಾಗುತ್ತೆ ಇದು, ಅದೊಂದು ಲಾಭ ಆಗುತ್ತೆ ಅಷ್ಟೇ. 50 ಮೂಟೆ ರಾಗಿ ಬೆಳೆದಿ. ಇದೆಲ್ಲ ಏನು ಸ್ವಂತಕ್ಕೆ ನೀವು ಸ್ವಂತ ಜಮೀನಲ್ಲಿ ಬೆಳೆದಿರೋದಾ ಅಥವಾ ವಾರಕ್ಕೆ ತಗೊಂಡು ಗುತ್ತಿಗೆಗೆ ಬೆಳೆದಿರೋದಾ? ಹ್ಞೂ ಸರಿ ಅಣ್ಣ, ಆಯ್ತಣ್ಣ. ಓಕೆ, ಥ್ಯಾಂಕ್ಸ್ ಅಣ್ಣ.